ಈ ಆಹಾರ ಕೊಟ್ಟಿದ್ದ ಮಾತ್ರಕ್ಕೆ ಈ ದೇಶದಲ್ಲಿರೋ 140 ಕೋಟಿ ಜನರಲ್ಲಿ 80 ಕೋಟಿ ಜನರನ್ನು ಪ್ಯಾರಾಸೈಟ್ಗಳು ಅಂತ ಕರೆದುಬಿಡ್ಬೋದಾ? ಕಳೆದ 75 ವರ್ಷದಲ್ಲಿ ಭಾರತ ಈಗಲೂ ಕೂಡ ಯಾತಕ್ಕೆ ಆಫ್ರಿಕಾದ ಕಗ್ಗತ್ತಲ ಖಂಡದ ಅತಿ ಬಡ ರಾಷ್ಟ್ರಗಳ ಸಮೀಪದಲ್ಲಿವೆ ಅಂತ ಅಂದ್ಬಿಟ್ಟು ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್. 1,000 ಉದ್ಯೋಗಕ್ಕೆ ಕಾಲ್ಫರ್ ಮಾಡಿದ್ರೆ 20 ಲಕ್ಷ ಅಪ್ಲಿಕೇಶನ್ಗಳು ಯಾಕೆ ಬರುತ್ತೆ? ಅದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ. ನಮ್ಮ ಸಂವಿಧಾನದ ಅಸಲಿ ಮಾಲೀಕರು ಯಾರು? ವಿ ದ ಪೀಪಲ್ ಆಫ್ ಇಂಡಿಯಾ. ಜನರಿಗೆ ಹಕ್ಕುಗಳನ್ನು ಕೊಡಬೇಕು ಅಂತಂದರೆ ದೇಶ ಹಾಳಾಗೋಗ್ತಿದೆ ಅಂತೇಳಿ ಆರ್ಥಿಕ ನೀತಿನಲ್ಲಿ ತಾನು ಮಧ್ಯಪ್ರವೇಶ ಮಾಡುವ ಯಾವ ಸಾಂವಿಧಾನಿಕ ಅಧಿಕಾರವಿಲ್ಲದಿದ್ದರೂ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿಬಿಡುತ್ತೆ. 10 ವರ್ಷ 20 ವರ್ಷ ತೆರಿಗೆ ರಿಯಾಯಿತಿಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಇವೆಲ್ಲ ಫ್ರೀಗಳಲ್ವಾ? ಆರ್ಥಿಕ ಅಭಿವೃದ್ಧಿ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಮನುಷ್ಯರು, ಈ ಕಾರ್ಪೊರೇಟ್ ಉದ್ಯಮಪತಿಗಳು ಯಾವತ್ತಾದರೂ ಬೆಂಗಳೂರು ಬಿಟ್ಟು ರಾಯಚೂರಿನಲ್ಲಿ, ಯಾದಗಿರಿನಲ್ಲಿ ಯಾಕೆ ಹಾಕೋದಿಲ್ಲ ಇವರು ಇನ್ವೆಸ್ಟ್ಮೆಂಟು? ಫ್ರೀಬಿಗಳನ್ನು ಕೊಟ್ಟು ಪರಾವಲಂಬಿಗಳನ್ನಾಗಿ ಮಾಡ್ತಿದ್ದಾರೆ, ಪರೋಪಜೀವಿಗಳಾಗಿದ್ದಾರೆ ಅಂತ ಈ ದೇಶದ 90 ಕೋಟಿ ಜನರ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡುತ್ತೆ ಅಂತಂದರೆ ಈ ದೇಶದ 90 ಕೋಟಿ ಜನರ ಮಾನ ಘನತೆಗೆ ಅವಮಾನ ಮಾಡ್ದಂಗಲ್ವಾ? ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 482ನೇ ಕಂತಿಗೆ ನಿಮಗೆ ಸ್ವಾಗತ. ಬಂಡವಾಳವೇ ಭಗವಂತ, ಬಂಡವಾಳಶಾಹಿಯೇ ದೇವರು ಅಂತಂದ್ಬಿಟ್ಟು ದೇಶದ ತಾತ್ವಿಕತೆ ಬದಲಾದಾಗ, ಆರ್ಥಿಕ ನೀತಿಗಳು ಬದಲಾದಾಗ, ಈ ದೇಶದ ಜನರೇ ಈ ದೇಶದ ನಿಜವಾದ ಒಡೆಯರು ಅನ್ನೋ ಸಂವಿಧಾನ ಇದ್ದರೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಗಿರೋ ಸುಪ್ರೀಂ ಕೋರ್ಟ್ಗಳು ಬಂಡವಾಳವೇ ಭಗವಂತ ಅಂತಾರೆ. ಜನರಿಗೆ ಕೊಡಬೇಕಾಗಿರುವ ಸಂವಿಧಾನದ ಹಕ್ಕುಗಳನ್ನು ಹೀನಾಯಿಸಿ ಮಾತಾಡ್ತಾರೆ ಅನ್ನುವಂಥದ್ದು ಕಳೆದ ಒಂದು 20 ವರ್ಷದಿಂದ ನೋಡ್ಕೊಂಡು ಬರ್ತಿದ್ವಿ. ನಿನ್ನೆ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅತ್ಯಂತ ಹಿರಿಯ ನ್ಯಾಯಾಧೀಶರಾದಂಥ, ಇನ್ಫ್ಯಾಕ್ಟ್ ಅವರು ಬರಲಿರುವ ದಿನಗಳಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆಗ್ತಾರೆ ನ್ಯಾಯಮೂರ್ತಿ ಗವಾಯ್ ಅವರು ನಿನ್ನೆ ಒಂದು ಪ್ರಕರಣವನ್ನು ಆಲಿಸ್ತಾ ಮಾಡಿರುವಂತಹ ಮೌಖಿಕವಾದಂಥ ಕೆಲವು ವ್ಯಾಖ್ಯಾನಗಳು ಅತ್ಯಂತ ಗಾಬರಿ ಹುಟ್ಟಿಸೋ ಥರ ಇದೆ. ಇನ್ಫ್ಯಾಕ್ಟ್ ಆ ಚರ್ಚೆ ಮಾಡಬೇಕಾದ್ರೆ, ವಾದ ವಿವಾದಗಳು ನಡೀತಿರಬೇಕಾದ್ರೆ, ಆ ವಾದ ನಡೀತಿದ್ದು ಯಾವುದ್ರ ಬಗ್ಗೆ? ದೆಹಲಿನಲ್ಲಿ ಅತ್ಯಂತ ಚಳಿಗಾಲ, ನಿಮಗೆ ಗೊತ್ತಿದೆ. ಈಗ ಈ ದೇಶದಲ್ಲಿ 2022ನೇ ಇಸ್ವಿ ವೇಳೆಗೆ ದೇಶದ ಎಲ್ಲ ಜನರಿಗೂ ಕೂಡ ವಸತಿಯನ್ನು ಕೊಡ್ತೀವಿ ಅಂತ ಉದ್ದುದ್ದದ ಘೋಷಣೆಗಳನ್ನು ಹೇಳಿದ್ರೂ ಕೂಡ ಈಗಲೂ ಕೂಡ ಗೃಹರಹಿತರಾದಂಥ, ಮನೆ ಇಲ್ಲದ ನಿರ್ವಸಿತರು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ದೇಶದಲ್ಲಿದ್ದಾರೆ. ಈ ದೇಶದಲ್ಲಿ ಜನರಿಗೆ ಘನತೆ ಇರುವ ಬದುಕನ್ನು ಕೊಡುವಂಥದ್ದು ಮೂಲಭೂತ ಹಕ್ಕು. ಆರ್ಟಿಕಲ್ 21ರ ಪ್ರಕಾರ ಈ ದೇಶದ ಸರ್ಕಾರದ ಪ್ರಾಥಮಿಕ ಜವಾಬ್ದಾರಿ ಈ ದೇಶದಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕೂಡ ಘನತೆಯುಳ್ಳ ಬದುಕನ್ನು ಒದಗಿಸುವಂಥದ್ದು. ಅದರಲ್ಲಿ ಹಸಿವಿನಿಂದ ಸಾಯದಂತೆ, ಚಳಿಯಿಂದ ಸಾಯದಂತೆ, ಸೆಕೆಯಿಂದ ಸಾಯದಂತೆ ವಸತಿ ಇಲ್ಲದವರಿಗೆ ತಾತ್ಕಾಲಿಕವಾದಂಥ ವಸತಿ ಒದಗಿಸ್ಕೊಡೋದು ಕೂಡ ಸರ್ಕಾರದ ಕರ್ತವ್ಯ ಆಗಿರ್ತದೆ. ಅದಕ್ಕೋಸ್ಕರನೇ ನಿರ್ವಸತಿಗರ ಆಲಯಗಳನ್ನು ಹಲವಾರು ಕಡೆ ಕಟ್ಟಿದ್ದಾರೆ. ಬೆಂಗಳೂರಿನಲ್ಲೂ ಕೆಲವು ಮನೆಗಳಿದ್ದಾವೆ. ಭಾಳ ಅಧ್ವಾನದ ಪರಿಸ್ಥಿತಿಯಲ್ಲಿ ಇರ್ತದೆ ಅದೇನೇ ಇದ್ದರೂ ಕೂಡ. ಇಂಥ ಒಂದು ಪ್ರಕರಣ ಸುಪ್ರೀಂ ಕೋರ್ಟ್ನ ಮುಂದೆ ಬಂದಿತ್ತು. ಇನ್ಫ್ಯಾಕ್ಟ್ ಪ್ರಶಾಂತ್ ಭೂಷಣ್ ಅಂತ ಜನಪರ ವಕೀಲರು ಸುಪ್ರೀಂ ಕೋರ್ಟ್ ಮುಂದೆ ತಮ್ಮ ಒಂದು ಅಹವಾಲನ್ನು ಮಂಡಿಸ್ತಾ ಸರ್ಕಾರ ತನ್ನ ಈ ಆರ್ಟಿಕಲ್ 21ರ ಪ್ರಕಾರ ಇರುವ ಕರ್ತವ್ಯವನ್ನು ನಿಭಾಯಿಸ್ತಾ ಇಲ್ಲ. ನವದೆಹಲಿನಲ್ಲಿ ಕನಿಷ್ಠ ಪಕ್ಷ 3 ಲಕ್ಷ ಜನರಿಗಿಂತಲೂ ಹೆಚ್ಚು ನಿರ್ವಸಿತರಿದ್ದಾರೆ. ಬೀದಿನಲ್ಲಿ ಚಳಿನಲ್ಲಿ ಸಾಯುವ ಪರಿಸ್ಥಿತಿನಲ್ಲಿದ್ದಾರೆ. ಆದರೆ ನವದೆಹಲಿನಲ್ಲಿ ಇವತ್ತು ಸರ್ಕಾರ ಕಟ್ಟಿಸಿರೋಂಥ ಏನು ನಿರ್ವಸತಿಗರ ಆಲಯಗಳಲ್ಲಿ ಕೇವಲ 17,000 ಜನ ಮಾತ್ರ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ದೆಹಲಿಯ ಸಮಸ್ಯೆ ಅಲ್ಲ, ಇಡೀ ದೇಶಾದ್ಯಂತ ಈ ರೀತಿ ಗೃಹರಹಿತರು ಮನೆ ಇಲ್ಲ ಅನ್ನೋ ಕಾರಣಕ್ಕೆ ಸಾಯುವಂಥ ಪರಿಸ್ಥಿತಿನಲ್ಲಿದ್ದಾರೆ. ಇದರ ಬಗ್ಗೆ ಸರ್ಕಾರಕ್ಕೆ ಸರಿಯಾದಂಥ ನಿರ್ದೇಶನ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ಮುಂದೆ ಇದ್ದಂಥ ಅಹವಾಲು. ನ್ಯಾಯಮೂರ್ತಿ ಗವಾಯಿ ಅವರು ಅತ್ಯಂತ ಬಡತನ ಹಿನ್ನೆಲೆಯಿಂದ ಬಂದಂಥವರು, ಅಸ್ಪೃಶ್ಯ ಹಿನ್ನೆಲೆಯಿಂದ ಬಂದಂಥವರು, ಕೆಲವು ಜಡ್ಜ್ಗಳು, ಇನ್ಫ್ಯಾಕ್ಟ್ ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಕೆಲವು ದಲಿತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸ್ಥಾನಕ್ಕೆ ತನಕ ಬಂದಿರ್ತಾರೆ. ಇನ್ಫ್ಯಾಕ್ಟ್ ಇಬ್ಬರು ಮುಖ್ಯ ನ್ಯಾಯಾಧೀಶರಾದರೂ ಈಗ ನಂತರ ನ್ಯಾಯಮೂರ್ತಿ ಗವಾಯಿ ಅವರು ಕೂಡ ಮುಖ್ಯ ನ್ಯಾಯಾಧೀಶರಾಗಲಿದ್ದಾರೆ. ಅವರ ಮುಂದೆ ಈ ಥರದ ಅತ್ಯಂತ ಮಾನವೀಯ ಪ್ರಶ್ನೆಯನ್ನು ಎತ್ತುಕೊಂಡಂಥ ಸರ್ಕಾರದ ಸಂವಿಧಾನಾತ್ಮಕ ಜವಾಬ್ದಾರಿಯನ್ನು ಹೇಳುವಂಥ ಪ್ರಶ್ನೆ ಬಂದಾಗ ಸಹಜವಾಗಿಯೇ ಎಲ್ಲರೂ ಕೂಡ ಒಂದು ರೀತಿ ಜನರ ಪರವಾದಂಥ, ದುರ್ಬಲರ ಪರವಾದಂಥ ಸಾಂವಿಧಾನಿಕ ವ್ಯಾಖ್ಯಾನವನ್ನು ನಿರೀಕ್ಷಿಸಿದರು. ಇನ್ಫ್ಯಾಕ್ಟ್ ಈ ವಿಷಯದ ಬಗ್ಗೆನೇ ವಾದ ವಿವಾದ ನಡೀತಿರಬೇಕಾದ್ರೆ ಪ್ರಶಾಂತ್ ಭೂಷಣ್ ಅವರು, ಸ್ವಾಮಿ ಯಾವ ರೀತಿ ಕುಲುಗೆಟ್ಟೋಗಿದೆ ಈ ಸರ್ಕಾರ ಕಟ್ಟಿಸಿರುವಂಥ ನಿರ್ವಸಿತರ ಆಲಯಗಳು ಅಂತಂದರೆ,
ಬಿದ್ದೋಗುತ್ತೇನೋ ಅನ್ನುವಂತಹ ಪರಿಸ್ಥಿತಿನಲ್ಲಿದ್ದಾವೆ ಅಂತಂದರೆ, ಹಾಗಾದರೆ ಯಾಕೆ ಹಂಗೆ ಮಾಡಿದ್ದೀರಾ, ಸರಿಯಾದಂಥ ಮನೆ ಕಟ್ಕೊಡ್ಬೇಕಲ್ವ ಅಂತ ಕೇಳುವುದರ ಬದಲಿಗೆ ನ್ಯಾಯಮೂರ್ತಿ ಗವಾಯ್ ಅವರು ಪ್ರಶಾಂತ್ ಭೂಷಣ್ಗೆ ಹಾಗಾದರೆ ಅಂಥ ಮನೆಗಳಲ್ಲಿ ವಾಸ ಮಾಡೋದಕ್ಕಿಂತ ಬೀದಿನಲ್ಲೇ ಮಲಗೋದೇ ವಾಸಿ ಅಲ್ವೇನ್ರಿ ಅಂತಲೂ ಪ್ರಶ್ನೆ ಕೇಳಿ ಜನರನ್ನು ಒಂದು ಸ್ವಲ್ಪ ಗಾಬರಿಗೊಳಿಸಿದ್ರು. ಇನ್ಫ್ಯಾಕ್ಟ್ ಪ್ರಶಾಂತ್ ಭೂಷಣ್ಗೂ ಕೂಡ ಗಾಬರಿನೇ ಆಯಿತು. ಆ ನಂತರದಲ್ಲಿ ಸರ್ಕಾರದ ಜವಾಬ್ದಾರಿಗಳ ಚರ್ಚೆ ಬಂದಾಗ ಈ ಥರ ನಿರ್ವಸಿತರಿಗೆ ಸರ್ಕಾರವೇ ವಸತಿಯನ್ನು ಕಲ್ಪಿಸಿಕೊಟ್ರೆ, ಬೇರೆ ಬೇರೆ ಸೌಕರ್ಯಗಳನ್ನು ಒದಗಿಸಿಕೊಟ್ರೆ, ನ್ಯಾಯಮೂರ್ತಿ ಗವಾಯಿ ಅವರು ಹೇಳ್ತಾರೆ, ಈ ಥರ ಬಡ ಜನರಿಗೆ, ಈ ದೇಶದ ಜನರಿಗೆ ವಸತಿ, ಆಹಾರ ಇವುಗಳನ್ನು ಸರ್ಕಾರ ಪುಕ್ಕಟೆ ಕೊಡ್ತಾ ಹೋದರೆ, ಫ್ರೀಬಿಗಳಾಗಿ ಕೊಡ್ತಾ ಹೋದರೆ ಅವರು ಪ್ಯಾರಾಸೈಟ್ಗಳಾಗ್ತಾರೆ, ಪರೋಪಜೀವಿಗಳಾಗ್ತಾರೆ. ಅದರ ಬದಲಿಗೆ ಅವರನ್ನು ಒಂದು ಉತ್ಪಾದಕ ಆರ್ಥಿಕ ಚಟುವಟಿಕೆಯಲ್ಲಿ ಒಳತಂದು ಪ್ರಧಾನ ದಾರಿಯಲ್ಲಿ ಸೇರಿಸುವಂತಹ ಕಾರ್ಯಕ್ರಮ ಯಾಕೆ ಮಾಡ್ತಿಲ್ಲ ಅಂತ ಒಂದು ಪ್ರಶ್ನೆಯನ್ನು ಗವಾಯ್ ಅವರು ಈ ಸಂದರ್ಭದಲ್ಲಿ ಕೇಳಿದ್ದು ಇಡೀ ದೇಶವನ್ನು ಅತ್ಯಂತ ದಿಗ್ಭ್ರಾಂತರನ್ನಾಗಿಸಿದೆ ಎಂದರೂ ಕೂಡ ತಪ್ಪಿಲ್ಲ. ಯಾಕಂದರೆ ಈ ವಾದ ಸರಾಸರಿ 2021-22 ಕೆಲವು ರಾಜ್ಯ ಚುನಾವಣೆಗಳಲ್ಲಿ, ರಾಜ್ಯ ಶಾಸನಸಭಾ ಚುನಾವಣೆಗಳಲ್ಲಿ ನರೇಂದ್ರ ಮೋದಿಯವರ BJP ಪಕ್ಷ ಸೋತಾದ ಮೇಲೆ ನರೇಂದ್ರ ಮೋದಿಯವರು ರೇವಡಿ ಸಂಸ್ಕೃತಿ, ಅಂದರೆ ಈ ರೀತಿ ಬಿಟ್ಟಿ ಸಂಸ್ಕೃತಿಯಿಂದ ದೇಶದ ಸಂವಿಧಾನ ಹಾಳಾಗ್ತಾಗ್ತದೆ, ಆರ್ಥಿಕತೆ ಹಾಳಾಗೋಗ್ತಿದೆ ಅಂತ ಅಂದ್ಬಿಟ್ಟು ಏನು ವಾದ ಮಾಡಿದ್ರು, ಆ ವಾದದ ಮುಂದುವರಿಕೆಯಾಗಿ ನ್ಯಾಯಮೂರ್ತಿ ಗವಾಯಿ ಅವರ ಈ ಹೇಳಿಕೆ ಕೇಳ್ತಾ ಇದೆ. ಬಡ ಜನರ ಬಗ್ಗೆ, ಅದೇ ರೀತಿ ನೋಡಿದ್ರೆ ಈ ದೇಶದ ದುರ್ಬಲರ ಬಗ್ಗೆ, ಪರೋಪಜೀವಿಗಳು, ಪ್ಯಾರಾಸೈಟ್ಗಳು, ಪರಾವಲಂಬಿಗಳು ಅಂತಂದ್ಬಿಟ್ಟು ಒಂದು ಸಂವಿಧಾನಾತ್ಮಕವಾದಂಥ ಕೋರ್ಟು, ಒಂದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ಹೀಗೆ ಹೇಳಬಹುದಾ? ಇದರ ತಾತ್ಪರ್ಯ ಏನಾಗುತ್ತೆ? ಈ ದೇಶದಲ್ಲಿ 80 ಕೋಟಿ ಜನರಿಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಪ್ರಕಾರ, ಆಹಾರ ಭದ್ರತಾ ಕಾಯ್ದೆಯ ಪ್ರಕಾರ 80 ಕೋಟಿ ಜನರಿಗೆ ತಿಂಗಳಿಗೆ 5 kg ಅಕ್ಕಿಯನ್ನು ಅಥವಾ 5 kg ಗೋಧಿಯನ್ನು ಕೊಡಲಾಗ್ತಿದೆ. ಈ ಆಹಾರ ಕೊಟ್ಟಿದ್ದ ಮಾತ್ರಕ್ಕೆ ಈ ದೇಶದಲ್ಲಿರೋ 140 ಕೋಟಿ ಜನರಲ್ಲಿ 80 ಕೋಟಿ ಜನರನ್ನು ಪ್ಯಾರಾಸೈಟ್ಗಳು ಅಂತ ಕರೆದು ಬಿಡ್ಬೋದಾ? ಪ್ಯಾರಾಸೈಟ್ ಅಂತಂದ್ರೇನು? ಪರೋಪಜೀವಿ ಅಂತಂದರೆ ಬರೀ ಪರಾವಲಂಬಿ ಅಲ್ಲ, ತಾನು ಯಾವುದನ್ನು ಆಶ್ರಯಿಸಿರುತ್ತೆ ಅದನ್ನು ಒಳಗಡೆಯಿಂದ ಕೊರೆದು ಅದನ್ನು ಕೂಡ ಕೊಂದಾಕುವಂಥದ್ದು. ಯಾರು ನಿಜಕ್ಕೂ ಪರೋಪಜೀವಿಗಳು? ಈಗ ಒಂದು ನಿಮಗೆ ತಿಂಗಳಿಗೆ 5 kg ಅಕ್ಕಿ ಕೊಟ್ಟರೆ, ಅಥವಾ ಕರ್ನಾಟಕದಂಥ ಕೆಲವು ಸರ್ಕಾರಗಳಿಗೂ ತಿಂಗಳಿಗೆ 2,000 ನಿಮಗೆ ಗೃಹಲಕ್ಷ್ಮಿಯೋ ಮತ್ತೊಂದೆಯೋ ಪ್ರಕಾರ ಮನೆಗೆ 2,000 ರೂಪಾಯಿ ತಲುಪಿಸಿದ್ರೆ ಅದರಿಂದ ನೀವು ಬದುಕ್ಬಿಡ್ಬೋದಾ? ಇವತ್ತಿನ ಸಂದರ್ಭದಲ್ಲಿ ಯಾವುದು ಏನೇ ಇದ್ದರೂ ಕೂಡ ಆಹಾರ, ಶಿಕ್ಷಣ, ವಸತಿ ಇವು 3ಕ್ಕೆ ಕನಿಷ್ಠ ಪಕ್ಷ ಸರಾಸರಿ ತಿಂಗಳಿಗೆ 15ರಿಂದ 20 ಸಾವಿರದಷ್ಟು ಆದಾಯ ಇಲ್ಲ ಅಂತಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಕನಿಷ್ಠ ತಿಂಗಳಿಗೆ 10ರಿಂದ 15 ಸಾವಿರ ರೂಪಾಯಿ ಆದಾಯ ಇಲ್ಲ ಅಂತಂದರೆ 5 ಜನರ ಕುಟುಂಬ ಇವತ್ತಿಗೂ ಕೂಡ ಪೌಷ್ಟಿಕ ಆಹಾರ, ಸರಿಯಾದಂಥ ವೈದ್ಯಕೀಯ ರಕ್ಷಣೆ ಮತ್ತು ಕನಿಷ್ಠ ಪಕ್ಷ ವಸತಿ ಹಾಗೂ ಶಿಕ್ಷಣ ಇವುಗಳನ್ನು ಒಳಗೊಂಡು ಬದುಕುವುದಕ್ಕೆ ಅಸಾಧ್ಯವಾದಂಥ ಪರಿಸ್ಥಿತಿ ಇದೆ. ಇವತ್ತು ಇಷ್ಟೆಲ್ಲ ಆಗಿ ಏನನ್ನು ಇವರು ಉಚಿತ ಬಿಟ್ಟಿ ಅಂತ ಕರೀತಾರೆ, ಇವೆಲ್ಲವೂ ಹಬ್ಬಬ್ಬ ಅಂತಂದರೆ ಕನಿಷ್ಠ ಪಕ್ಷ 2 ಹೊತ್ತು ತಿಂದು ಬದುಕುವ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇದು ಸರ್ಕಾರಗಳಿಗೆ ಸಂವಿಧಾನ ಕೊಟ್ಟಿರುವ ಸಾಂವಿಧಾನಿಕ ಕರ್ತವ್ಯ. ಈ ದೇಶದಲ್ಲಿ ಹಸಿವಿನಿಂದ ಯಾರೂ ಸಾಯುವ ಹಾಗಿಲ್ಲ. ಯಾಕಂದರೆ ಆರ್ಟಿಕಲ್ 21 ನನ್ನನ್ನು ಹಸಿವು ಮುಕ್ತಗೊಳಿಸಬೇಕು ಅನ್ನುವ ಮೂಲಭೂತ ಹಕ್ಕನ್ನು ನನಗೆ ಕೊಡುತ್ತೆ ಸಂವಿಧಾನ. ಹಸಿವಿನಿಂದ ಸಾಯ್ತಾ ಇದ್ದರೂ ಕೂಡ ಸರ್ಕಾರಗಳು ಮಾತ್ರ ಕೋರ್ಟಿನಲ್ಲಿ ಅವರು ಹಸಿವಿನಿಂದ ಸತ್ತಿದ್ದಲ್ಲ, ಬೇರೆ ಏನೋ ಕಾಯಿಲೆ ಬಂದು ಸತ್ತಿದ್ದು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಬೇರೆ ಬೇರೆ ವಾದಗಳನ್ನು ಮಾಡಿದ್ದುಂಟು. ಅಂದರೆ ಈ ದೇಶದ ಜನ ಹಸಿವಿನಿಂದ ಸಾಯದಂತೆ ರಕ್ಷಿಸುವ ಜವಾಬ್ದಾರಿ ಸರ್ಕಾರಕ್ಕಿರಬೇಕಾದ್ರೆ, ಸರ್ಕಾರ ಜನರ ಒತ್ತಡ, ಹೋರಾಟದ ಕಾರಣಕ್ಕಾಗಿ ಮತ್ತು ಕೆಲವು ಸುಪ್ರೀಂ ಕೋರ್ಟ್ನ ಆದೇಶದ ಕಾರಣಕ್ಕಾಗಿ ಅದನ್ನು ಪಾಲಿಸ್ತಾ ಕನಿಷ್ಠ ಜೀವ ಉಳಿಸುವಂತಹ ಕೆಲವು ಕ್ರಮಗಳನ್ನು ತಗೊಂಡಿರೋ ಹೊತ್ತಿನಲ್ಲಿ ಅವರನ್ನು ಪರಾವಲಂಬಿ, ಪರೋಪಜೀವಿ ಅಂತೇಳಿ ಭಾರತದ ಮುಖ್ಯ ಆಗಲಿರುವಂತಹ ಒಬ್ಬ ಹಿರಿಯ ನ್ಯಾಯಾಧೀಶರು ಹೀಗೆ ಹೇಳಿಬಿಟ್ರೆ ಭಾರತದ ಬಡ ಜನರ ಬಗ್ಗೆ, ಭಾರತದ ಆರ್ಥಿಕತೆಯ ಬಗ್ಗೆ ಇವ್ರ ನಿಲುವೇನಿರುತ್ತೆ? ಏನು ನ್ಯಾಯವನ್ನು ನಾವು ಸುಪ್ರೀಂ ಕೋರ್ಟಿಂದ ನಿರೀಕ್ಷಿಸುವುದಕ್ಕೆ ಸಾಧ್ಯವಾಗುತ್ತೆ? ಅಸಲು ಪ್ರಶ್ನೆ ಕೇಳಬೇಕಾಗಿದ್ದು, ಯಾತಕ್ಕೆ ಅವರು ಪರಾವಲಂಬಿಯಾಗಿದ್ದಾರೆ ಇಷ್ಟು ವರ್ಷಗಳಾದರೂ, 75 ವರ್ಷ ಆದರೂ ಕೂಡ?
ನಮ್ಮ ಜೊತೆಗೆ ನಮಗಿಂತ ಜನಸಂಖ್ಯೆಯಲ್ಲಿ ಜಾಸ್ತಿ ಇರುವ ಚೈನಾ ಅಥವಾ ನಮಗಿಂತ ಜನಸಂಖ್ಯೆಯಲ್ಲಿ ಕಡಿಮೆ ಇರುವ ದಕ್ಷಿಣ ಏಷ್ಯಾದ ಹಲವಾರು ದೇಶಗಳು ಸ್ವಾತಂತ್ರ್ಯವನ್ನು ಪಡೆದುಕೊಂಡು ನಮಗಿಂತ ಆಹಾರ ಭದ್ರತೆಯ ಸೂಚ್ಯಂಕದಲ್ಲಿ, ಆರೋಗ್ಯದ ಸೂಚ್ಯಂಕದಲ್ಲಿ, ಹಸಿವಿನ ಸೂಚ್ಯಂಕದಲ್ಲಿ ನಮಗಿಂತ ಉತ್ತಮ ಸ್ಥಾನದಲ್ಲಿರಬೇಕಾದರೆ ಕಳೆದ 75 ವರ್ಷದಲ್ಲಿ ಭಾರತ ಈಗಲೂ ಕೂಡ ಯಾತಕ್ಕೆ ಆಫ್ರಿಕಾದ ಕಗ್ಗತ್ತಲ ಖಂಡದ ಅತೀ ಬಡ ರಾಷ್ಟ್ರಗಳ ಸಮೀಪದಲ್ಲಿವೆ ಅಂತ ಅಂದ್ಬಿಟ್ಟು ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್. ಏನು ಆರ್ಥಿಕ ನೀತಿ ನೀವು ಅನುಸರಿಸ್ತಾ ಇದ್ದೀರಿ? ಈ ದೇಶದಲ್ಲಿ ಹಂಗೆ ನೋಡೋದಾದರೆ ಸುಮಾರು ಒಂದು 25 ಕೋಟಿ ಎಕರೆ ಜಮೀನುಗಳಿದ್ದಾವೆ. ಆ ಜಮೀನನ್ನು ನೀವು ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿದ್ದಿದ್ರೂ ಕೂಡ ಆದಾಯದ ಮೂಲ ಸೃಷ್ಟಿಯಾಗ್ತಿತ್ತು. ಯಾಕೆ ಇವತ್ತಿಗೂ ಕೂಡ ಲಕ್ಷಾಂತರ ಸಾವಿರಾರು ಎಕರೆ ಭೂಮಿಗಳು ಒಬ್ಬರ ಹತ್ರ ಇರ್ತದೆ, ಅಥವಾ ಕಾಫಿ ಎಸ್ಟೇಟ್ ಮಾಲೀಕರ ಹತ್ರ ಇರ್ತದೆ, ಅವತ್ತಕ್ಕೆ ಜೀತ ಮಾಡಿಕೊಂಡು ತುತ್ತು ಅನ್ನಕ್ಕಾಗಿ ಕೂಡ 20 ಗಂಟೆ ವಾರಕ್ಕೆ 90 ಗಂಟೆ ದುಡಿಯುವ ಪರಿಸ್ಥಿತಿ ಬರುತ್ತೆ? ಈ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್. ಪರಾವಲಂಬಿಗಳೇ ಆಗಿದ್ದರೆ ನ್ಯಾಯಮೂರ್ತಿಗಳೇ ತಾವು ಉತ್ತರಿಸಬೇಕಾಗಿರೋದು, 1,000 ಉದ್ಯೋಗಕ್ಕೆ ಕಾಲ್ಫರ್ ಮಾಡಿದ್ರೆ 20 ಲಕ್ಷ ಅಪ್ಲಿಕೇಶನ್ಗಳು ಯಾಕೆ ಬರುತ್ತೆ? ಅದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ, ಯಾವುದೋ ಕ್ಲಾಸ್ 4 ಗ್ರೇಡ್ನ ಹುದ್ದೆಗಳಿಗೆ PhD ಮಾಡಿರೋರು ಯಾತಕ್ಕೆ ಉದ್ಯೋಗದಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ? ಯಾತಕ್ಕೆ ಆ ಉದ್ಯೋಗದ ನೇಮಕಾತಿಯ ಪರೀಕ್ಷೆಗಳು ನಡಿಬೇಕಾದರೆ ಟ್ರೈನ್ಗಳು ತುಂಬಿಕೊಂಡು ಹೋಗ್ತವೆ, ಕಾಲು ತುಳಿತಕ್ಕೆ ಸಿಕ್ಕಿ ಯುವಜನರು ಸತ್ತೋಗ್ತಾರೆ. ಅಕ್ಕಿ ಕೊಡ್ತಿದ್ದಾರಲ್ಲ ಸಾಕು ತಿಂದ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಅಂತಿದ್ರೆ ಯಾತಕ್ಕೆ ಯುವಕರು ಉದ್ಯೋಗವನ್ನು ಅರಸಿ ಬೀದಿಗೆ ಬರ್ತಿದ್ದಾರೆ? ಯಾತಕ್ಕೆ 10 ಲಕ್ಷ 1,000 ಉದ್ಯೋಗಕ್ಕೆ 10 ಲಕ್ಷ ಅಪ್ಲಿಕೇಶನ್ ಇದ್ದರೆ ಸರ್ಕಾರ ಯಾಕೆ 10 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತಾ ಇಲ್ಲ? ಈ ಪ್ರಶ್ನೆಗಳನ್ನು ಕೇಳಬೇಕಾಗಿದ್ದಂಥ ಸುಪ್ರೀಂ ಕೋರ್ಟು ಈ ಪ್ರಶ್ನೆಗಳನ್ನು ಕೇಳಿದರೆ ತನ್ನ ಸಂವಿಧಾನಿಕ ಕರ್ತವ್ಯವನ್ನು ಅದು ಪೂರೈಸ್ತಾ ಇತ್ತು. ಯಾಕಂದರೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳನ್ನು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತಾರೆ, ಸಾಂವಿಧಾನಿಕ ಕೋರ್ಟ್ಗಳು. ಇದರ ಪ್ರಧಾನ ಜವಾಬ್ದಾರಿ ಸಂವಿಧಾನ ಈ ದೇಶದ ನಾಗರಿಕರಿಗೆ ಕೊಟ್ಟಿರುವ ಮೂಲಭೂತ ಹಕ್ಕುಗಳ ರಕ್ಷಣೆ. ಆ ರಕ್ಷಣೆಯನ್ನು ಯಾವಾಗ ಸರ್ಕಾರ ಮಾಡುವುದಿಲ್ಲವೋ, ಸರ್ಕಾರ ಯಾವ ನೀತಿಗಳನ್ನು ಅನುಸರಿಸಿ ಈ ದೇಶದ ತಲಾವಾರು ಆದಾಯಗಳನ್ನು ಜಾಸ್ತಿ ಮಾಡಿ, ತಲಾವಾರು ಆಸ್ತಿಯ ಹಂಚಿಕೆಯನ್ನು ಜಾಸ್ತಿ ಮಾಡಿ, ಕಾಲ ಮೇಲೆ ನಿಲ್ಲುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಡದೇ ಇದ್ದಾಗ ಕನಿಷ್ಠ ಪಕ್ಷ ಅವರು ಜೀವದೊರಸೆ ಉಳಿಸುವಂತಹ, ಜೀವವನ್ನು ಉಳಿಸುವ ಕರ್ತವ್ಯವನ್ನು, ಸಾಂವಿಧಾನಿಕ ಕರ್ತವ್ಯವನ್ನು ಸುಪ್ರೀಂ ಕೋರ್ಟ್ ಮಾಡಬೇಕು. ಅದರ ಬದಲಿಗೆ ಜೀವ ತೆಗೆಯುವಂತಹ ವ್ಯಾಖ್ಯಾನವನ್ನು ನ್ಯಾಯಮೂರ್ತಿ ಗವಾಯಿ ಅವರು ಮಾಡಿರೋದು ಅತ್ಯಂತ ದಿಗ್ಭ್ರಾಂತಿಯನ್ನು ತರುವಂಥ ಅತ್ಯಂತ ಖಂಡನೀಯ ಕೃತ್ಯ. ಇದರ ಹಿಂದ್ಗಡೆ ಇರೋ ತಿಳುವಳಿಕೆ ಏನು? ಸರ್ಕಾರ ಬಿಟ್ಟಿ ಕೊಟ್ಬಿಡ್ತಾ ಇದೆ, ಬಿಟ್ಟಿ ತಿಂದು ಎಲ್ಲರೂ ಆರಾಮಾಗಿ ಮಲಕ್ಕತ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗೆ ನೀವು ಬಿಟ್ಟಿ 5 ಎಕರೆ 5 ಅಕ್ಕಿ 5 kg ಆಹಾರ ಧಾನ್ಯ ಕೊಟ್ಟರು ಕೂಡ, ಕೆಲವು ರಾಜ್ಯಗಳಲ್ಲಿ 1,000-2,000 ಹಣ ಕೊಟ್ಟರು ಕೂಡ ಒಂದು ಸಂಸಾರ ನಡೆಸೋಕ್ಕಾಗೋದಿಲ್ಲ. ಒಂದು ಸಣ್ಣ ಕಾಯಿಲೆ ಬಂತು ಅಂತಂದರೆ ಇದ್ದ ಅರ್ಧ ಗ್ರಾಮು 1 ಗ್ರಾಮು ಚಿನ್ನವನ್ನು ಕೂಡ ಮಾರ್ಕೊಂಡು ಮನೆಗಳನ್ನ ಮಾರ್ಕೊಂಡು ಜೀವವನ್ನು ಉಳಿಸ್ಕೊಳ್ಳೋ ಪರಿಸ್ಥಿತಿನಲ್ಲಿದೆ. ಎಲ್ಲವೂ ಖಾಸಗೀಕರಣ ಆಗಿ ನಿಂತಿದೆ. ಪರಾವಲಂಬಿಗಳಲ್ಲ ಅವರು. ಇನ್ಫ್ಯಾಕ್ಟ್ ಈ ಜನರ ಈ ಆರ್ಥಿಕತೆಯನ್ನು ಹೀಗಿಟ್ಟು ಸರ್ಕಾರಗಳೇ ಜನರ ಮೇಲೆ ಪ್ಯಾರಾಸೈಟ್ಗಳಾಗಿದ್ದಾವೆ. ಸುಪ್ರೀಂ ಕೋರ್ಟು ಸಂವಿಧಾನವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ, ಈ ದೇಶದ ಬಡತನವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಮುಂದುವರೆದು ಆ ಚರ್ಚೆನಲ್ಲಿ ಪ್ರಶಾಂತ್ ಭೂಷಣ್ ಜೊತೆ ಜಗಳಕ್ಕೆ ನಿಲ್ಲುವಂತಹ ನ್ಯಾಯಮೂರ್ತಿ ಗವಾಯಿ ಅವರು, ಪ್ರಶಾಂತ್ ಭೂಷಣ್ ಹೇಳ್ತಾರೆ, ಸ್ವಾಮಿ ಯಾವ ರೀತಿ ಬಡತನ ಇದೆ, ನೀವು ಏನೇ ಕೊಟ್ಟರೂ ಕೂಡ ಇವತ್ತು ಬಡತನ ರೇಖೆಯಿಂದ ಹೊರಗಡೆ ಬರೆದಿರುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಖಾಸಗೀಕರಣ ಆಗಿದೆ ಅಂತಂದರೆ ನಿಮಗೆ ವಾಸ್ತವ ಪರಿಸ್ಥಿತಿ ಗೊತ್ತಿಲ್ಲ. ನನಗೆ ಮಹಾರಾಷ್ಟ್ರದಲ್ಲಿ ಜಮೀನಿದೆ, ನನ್ನ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಇವತ್ತು ಕಾರ್ಮಿಕರು ಸಿಗ್ತಿಲ್ಲ ಅಂಥೇಳಿ ಲಾರ್ಸನ್ ಆ್ಯಂಡ್ ಟುರ್ಬೋ ಅನ್ನೋ ದೊಡ್ಡ ಕಂಪನಿಯ ಮಾಲೀಕ ಏನು ಸುಬ್ರಹ್ಮಣ್ಯ ಅಂತ ಇದ್ದಾರೆ, ಅವ್ರ ಥರ ಮಾತಾಡಿದ್ದಾರೆ ಒಬ್ಬ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಇವ್ಯಾವುದು ಕೂಡ ಆದೇಶದ ಭಾಗ ಅಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ಸುಪ್ರೀಂ ಕೋರ್ಟ್ ಹೇಗೆ ಯೋಚಿಸ್ತಾ ಇದೆ? ಒಬ್ಬ ಮಧ್ಯಮ ರಹಿತ, ಒಬ್ಬ ಬಹುಮಾಲಿಕನ ರೀತಿ ಒಂದು ಸುಪ್ರೀಂ ಕೋರ್ಟ್ ಯೋಚಿಸಿದ್ರೆ, ಸುಪ್ರೀಂ ಕೋರ್ಟ್ನ ಈ ನ್ಯಾಯಾಧೀಶರು ಸ್ವತಂತ್ರ ನ್ಯಾಯಾಧೀಶರಾಗುವಂತಹ ಅರ್ಹತೆಯನ್ನು ಕಳ್ಕೊಳ್ತಾರೆ. ಯಾಕಂದರೆ VR ಕೃಷ್ಣಯ್ಯರ್ ಅಂತ ಹಿರಿಯ ನ್ಯಾಯಾಧೀಶರು ಸ್ವತಂತ್ರ ನ್ಯಾಯಾಂಗ ಅಂತಂದರೆ ಬರೀ ಸರ್ಕಾರದಿಂದ ಮುಕ್ತವಾಗುವುದಲ್ಲ, ತನ್ನ ಸ್ವಂತ ಅಭಿಪ್ರಾಯಗಳಿಂದಲೂ ಮುಕ್ತ ಆಗೋದು. ನಿಮ್ಮ ಕಾರ್ಮಿಕರು ನಿಮ್ಮ ಜಮೀನಲ್ಲಿ ಕೆಲಸ ಮಾಡೋಕ್ಕೆ ಬರದೇ ಇರ್ಬೋದು,
ಆದರೆ ಅದನ್ನು ನೀವು ಈ ಥರ ಜನರಲೈಸ್ ಮಾಡಿ ಎಲ್ಲರೂ ತಿಂದುಂಡು ಮಲಗಿ ಪರಾವಲಂಬಿಗಳಾಗಿದ್ದಾರೆ ಅಂತ ಹೇಳುವಂಥದ್ದು ನೀವು ಜನರಿಗೆ ಮಾಡಿದ ಅವಮಾನ. ವಾಸ್ತವ ಏನಪ್ಪ ಅಂತಂದರೆ, ನ್ಯಾಯಾಧೀಶರನ್ನ ಯಾರಾದರೂ ಅವಮಾನ, ನ್ಯಾಯಾದೇಶದ ಬಗ್ಗೆ ನಾವು ವ್ಯಾಖ್ಯಾನ ಮಾಡ್ಬೋದು. ಅವ್ರು ಕೊಟ್ಟಂಥ ತೀರ್ಪಿನ ಬಗ್ಗೆ ಈ ದೇಶದ ಪ್ರತಿಯೊಬ್ಬ ಜನರಿಗೂ ತಮ್ಮದೇ ಆದಂಥ ಅಭಿಪ್ರಾಯ ಇಟ್ಕೊಳ್ಳುವಂತಹ ಮಾಧ್ಯಮಗಳಲ್ಲಿ ಅದನ್ನು ವಿಶ್ಲೇಷಣೆ ವಿಮರ್ಶೆ ಮಾಡುವಂಥ ಹಕ್ಕಿದೆ. ಆದರೆ ಯಾವುದೇ ಒಬ್ಬ ನ್ಯಾಯಾಧೀಶರ ಮೇಲೆ ವ್ಯಕ್ತಿಗತ ಆರೋಪವನ್ನು ಬುನಾದಿ ಇಲ್ಲದೆ ಮಾಡುವ ಹಾಗಿಲ್ಲ. ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಾರೆ. ನ್ಯಾಯಾದೇಶವನ್ನು ಜಾರಿಗೆ ತರದೆ, ಅವನ್ನ ಸರ್ಕಾರ ಜಾರಿಗೆ ತರದಿದ್ರೆ ಅದನ್ನು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಾರೆ. ನ್ಯಾಯಾಧೀಶರನ್ನು ವ್ಯಕ್ತಿಗತವಾಗಿ ನಿಂದನೆ ಮಾಡುವುದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಇದೇ ಹೊರತು, ಸಾಮಾನ್ಯ ಜನರನ್ನು ಪರೋಪಜೀವಿಗಳು, ಪ್ಯಾರಾಸೈಟ್ಗಳು ಅಂತ ಬೈಯುವಂತಹ, ನಿಂದಿಸುವಂತಹ ನ್ಯಾಯಾಧೀಶರಿಗೆ ಕಂಟೆಂಪ್ಟ್ ಆಫ್ ಪೀಪಲ್ ಅಂತ ಯಾಕಿಲ್ಲ? ಕಂಟೆಂಪ್ಟ್ ಆಫ್ ಸಿಟಿಜನ್ಸ್ ಅಂತ ಯಾಕಿಲ್ಲ? ನಮ್ಮ ಸಂವಿಧಾನದ ಅಸಲಿ ಮಾಲೀಕರು ಯಾರು? ವಿ ದ ಪೀಪಲ್ ಆಫ್ ಇಂಡಿಯಾ. ಸಂವಿಧಾನದಿಂದ ಸುಪ್ರೀಂ ಕೋರ್ಟು, ಸಂವಿಧಾನವನ್ನು ರಚನೆ ಮಾಡಿದ್ದು ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಈ ದೇಶದ ಜನ. ಇದು ಕಂಟೆಂಪ್ಟ್ ಆಫ್ ಪೀಪಲ್ ಸುಪ್ರೀಂ ಕೋರ್ಟ್ ಮಾಡಿರುವಂಥದ್ದು. ಮತ್ತು ಅತ್ಯಂತ ದೊಡ್ಡ ಹಿಪೋಕ್ರಸಿ ಇದೆ ಇದರಲ್ಲಿ. 1991 ನಂತರ ಸಂವಿಧಾನದ ಒಳಗೆ ಇರುವಂತಹ ಕಲ್ಯಾಣ ರಾಜ್ಯದ ಪರಿಕಲ್ಪನೆಗೆ ತದ್ವಿರುದ್ಧವಾಗಿ, ಕಲ್ಯಾಣ ರಾಜ್ಯದ ಪರಿಕಲ್ಪನೆಯಲ್ಲಿ ಈ ದೇಶದ ಆರ್ಥಿಕ ಅಭಿವೃದ್ಧಿಯೂ ಕೂಡ ಈ ದೇಶದ ಸಾಮಾನ್ಯ ಜನರ ಆರ್ಥಿಕ ಅಭಿವೃದ್ಧಿ ಆಗುವುದರ ಮೂಲಕ ದೇಶದ ಅಭಿವೃದ್ಧಿ ಆಗಬೇಕು. ಸಣ್ಣ ಪುಟ್ಟ ರೈತರು, ರೈತ ಕೂಲಿಗಳು, ಆಟೋ ಡ್ರೈವರ್ಗಳು, ಸಣ್ಣ ಕಿರು ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳು, ಇವುಗಳೇನಿದ್ದಾರೆ 95% ಜನ, ಇವರ ಆರ್ಥಿಕತೆಯನ್ನು ಪುಷ್ಟಿಗೊಳಿಸುವುದರ ಮೂಲಕ ಈ ದೇಶದ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಸಂವಿಧಾನದಲ್ಲಿರುವಂತಹ ಕಲ್ಯಾಣ ರಾಜ್ಯದ ಆರ್ಥಿಕ ನೀತಿ. ಆದರೆ 1991ರಲ್ಲಿ ಆಗಿನ ಕಾಂಗ್ರೆಸ್ ಸರ್ಕಾರದ ರಾವ್ ಮತ್ತು ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಏನು ಈ ದೇಶ ಉದ್ಧಾರ ಆಗಬೇಕು ಅಂತಂದರೆ ಬಂಡವಾಳಶಾಹಿ ಮಾದರಿಯನ್ನೇ ಅನುಸರಿಸಬೇಕು. ಅದರ ತನಕನೂ ಇದ್ದದ್ದು ಬಂಡವಾಳಶಾಹಿ ಮಾದರಿ, ಅರ ಬಂಡವಾಳಶಾಹಿ ಮಾದರಿ ಅಂತ ಕರಿಬೋದು. ಈ ಬಂಡವಾಳಶಾಹಿ ಮಾದರಿನಲ್ಲಿ ಎಲ್ಲವೂ ಉದ್ದಿಮೆಗಳಿಗೆ ಪೂರಕವಾಗಿ ನೀತಿಗಳನ್ನು ಮಾಡಬೇಕು. ಅವರ ತೆರಿಗೆಗೆ ದುಡ್ಡಿತ್ತು ಅಂತಂದರೆ, ಅವರ ತೆರಿಗೆಗೆ ಬಂಡವಾಳನ ಉಳಿಸಿದ್ರೆ ಅವರು ಕಾರ್ಖಾನೆಗಳನ್ನು ಸೃಷ್ಟಿ ಮಾಡಿ ದೇಶದ ಅಭಿವೃದ್ಧಿ ಆಗುತ್ತೆ ಅಂತ ಸಂವಿಧಾನದಲ್ಲಿದ್ದಂಥ ನೀತಿಯನ್ನೇ ಉಲ್ಟಾಪಲ್ಟ ಮಾಡಿ ನೀತಿಯನ್ನು ಏನು ಬದಲಾಯಿಸಿದ್ರು, ಅದರ ಭಾಗವಾಗಿ ಆ ನಂತರದಲ್ಲಿ ಸಂವಿಧಾನ ಬಾಹಿರವಾದಂಥ ಕಾರ್ಮಿಕ ನೀತಿ, ಸಂವಿಧಾನ ಬಾಹಿರವಾದಂಥ ಆರ್ಥಿಕ ನೀತಿಗಳನ್ನು ಸರ್ಕಾರಗಳು ಜಾರಿಗೆ ತಂದರೂ ಕೂಡ ಸುಪ್ರೀಂ ಕೋರ್ಟು ಇದನ್ನು ಸಂವಿಧಾನ ಬಾಹಿರ ಅಂತ ಅಂದ್ಬಿಟ್ಟು ಹೇಳುವುದರಲ್ಲಿ ಹಿಂಜರಿದ್ರು. ಯಾಕಂದರೆ ಬಂಡವಾಳಶಾಹಿಯೇ ಭಗವಂತ ಅಂತ ಅಂದ್ಬಿಟ್ಟು ಬದಲಾವಣೆ ಆಗಿಬಿಟ್ಟಿದ್ರಿಂದ ಸಂವಿಧಾನದಲ್ಲಿ ಆ ಥರ ಹೇಳಿಲ್ಲ. ಸುಪ್ರೀಂ ಕೋರ್ಟು ಕೂಡ ತನ್ನಂತೆ ತಾನೇ ಬದಲಾಗೋಯಿತು. ಉದಾಹರಣೆಗೆ ಖಾಸಗೀಕರಣ ಇದೆ. ಖಾಸಗೀಕರಣದ ನೀತಿಗಳು ಭಾರತದ ಸಂಪನ್ಮೂಲ ಈ ದೇಶದ ಎಲ್ಲ ಜನರಿಗೂ ಸೇರಬೇಕು. ತೆರಿಗೆ ಸಂಪನ್ಮೂಲ ಇರ್ಬೋದು, ಭೂಮಿ ಇರ್ಬೋದು, ಖನಿಜ ಇರ್ಬೋದು, ಮತ್ತೊಂದು ಅದನ್ನು ಸಾರ್ವಜನಿಕ ಹೂಡಿಕೆಯಲ್ಲಿ ಉದ್ಯಮವಾಗಿ ಮಾಡಬೇಕು ಅನ್ನೋದು ಕಲ್ಯಾಣ ರಾಜ್ಯದ ಪರಿಕಲ್ಪನೆ. ಆದರೆ 91ರ ನಂತರ ಸರ್ಕಾರ ಜನರ ತೆರಿಗೆಯಿಂದ ಕಟ್ಟಿ ಬೆಳೆಸಿದಂಥ ಸಾರ್ವಜನಿಕ ಉದ್ಯಮಗಳನ್ನು ಒಂದೊಂದಾಗಿ ಖಾಸಗೀಕರಣ ಮಾಡಕ್ಕೆ ಹೊರಟಾಗ ದೇಶದ ಸಂಪನ್ಮೂಲವನ್ನು ಈ ರೀತಿ ಖಾಸಗಿಯವರಿಗೆ ಪರಬಾರೆ ಮಾಡುವಂಥದ್ದು ಸಂವಿಧಾನ ವಿರೋಧಿಯಾದಂಥದ್ದು. ಆದ್ದರಿಂದ ಇದನ್ನು ನಿಲ್ಲಿಸಬೇಕು ಅಂತೇಳಿ, ಖಾಸಗೀಕರಣವನ್ನು ನಿಲ್ಲಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಆಗ ತುಂಬ ದೊಡ್ಡ ದೊಡ್ಡ ಅಹವಾಲುಗಳು. ಯಾಕಿದನ್ನು ಹೇಳಬೇಕು ಅಂತಂದರೆ, ಸರ್ಕಾರದ ಈ ನೀತಿಗಳನ್ನು, ಸಂವಿಧಾನ ವಿರೋಧಿ ನೀತಿಯನ್ನು, ದೇಶದ್ರೋಹಿ ನೀತಿಯನ್ನು, ಈಗ ಫ್ರೀಬಿಗಳ ಬಗ್ಗೆ ಏನು ಹೇಳ್ತಿರೋದು, ಆರ್ಥಿಕತೆಗೆ ಅಡ್ಡಿ ಆಗಿಬಿಡುತ್ತೆ, ಆರ್ಥಿಕ ಅಭಿವೃದ್ಧಿಯನ್ನೇ ನಿಂತೋಗುತ್ತೆ ಅಂತೇಳಿ, ಆರ್ಥಿಕ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನುವುದು ಸುಪ್ರೀಂ ಕೋರ್ಟಿನ ಪ್ರಿರಾಗೇಟಿವ್ ಅಲ್ಲ. ಯಾಕಂದರೆ ಖಾಸಗೀಕರಣ ನಿಲ್ಲಿಸಿ ಅಂತೇಳಿ 90ರ ದಶಕದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಅವರು ಇದೇ ರೀತಿ ತೀರ್ಪು ಕೊಟ್ಟರು. ಆರ್ಥಿಕ ನೀತಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ಮಧ್ಯಪ್ರವೇಶವನ್ನು ನೀವು ಕೇಳಬೇಡಿ ಎಂದರು. ಉದಾಹರಣೆಗೆ 1996ರಲ್ಲಿ ಟೆಲಿಕಾಂ ಕಾರ್ಖಾನೆಗಳನ್ನು, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರಿ ಇತ್ಯಾದಿಗಳನ್ನು ಹಂತ ಹಂತವಾಗಿ ಖಾಸಗೀಕರಣ ಮಾಡುವ ನೀತಿಗಳು ಶುರುವಾದವು. ಈ ಥರ ಖಾಸಗೀಕರಣ, ಸಾರ್ವಜನಿಕ ಸ್ವತ್ತನ್ನು ಖಾಸಗಿನವ್ರಿಗೆ ಪರಬಾರೆ ಮಾಡುವಂಥದ್ದು ಆರ್ಟಿಕಲ್ 39C ಏನಿದೆ, ಸಾರ್ವಜನಿಕ ಸಂಪನ್ಮೂಲವನ್ನು ಜನರಿಗೆ ಸಮಾನವಾಗಿ ಹಂಚಬೇಕು, ಒಂದು ಕಡೆ ಕೇಂದ್ರೀಕರಣವಾಗಬಾರದು ಅಂತ ಸಂವಿಧಾನದಲ್ಲಿ ಏನು ತತ್ವ ಇದೆ, ಆ ತತ್ವಕ್ಕೆ ವಿರುದ್ಧವಾದದ್ದು. ಆದ್ದರಿಂದ ಇದು ಸಂವಿಧಾನ ವಿರೋಧಿ, ಇದನ್ನು ನೀವು ನಿಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಅಹವಾಲು ಹೋದಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಗಮನಿಸಿ. 1996ರ ಖಾಸಗೀಕರಣದ ಪ್ರಕರಣದಲ್ಲಿ
Privatization is a fundamental concept underlying the questions about the power to make economic decisions. ದೇಶದ ಆರ್ಥಿಕ ನೀತಿ ಏನು ಅನ್ನೋದ್ರ ಬಗ್ಗೆ ಖಾಸಗೀಕರಣ ಅನ್ನೋದು ದೇಶದ ಆರ್ಥಿಕ ನೀತಿಗೆ ಸಂಬಂಧಪಟ್ಟಂಥ ವಿಚಾರ. ಕೋರ್ಟ್ಸ್ ಹ್ಯಾವ್ ದೇರ್ ಲಿಮಿಟೇಷನ್ಸ್ ಬಿಕಾಸ್ ದೀಸ್ ಇಶ್ಯೂಸ್ ರೆಸ್ಟ್ ವಿತ್ ದಿ ಪಾಲಿಸಿ ಮೇಕರ್ಸ್ ಆಫ್ ದ ನೇಷನ್. ಖಾಸಗೀಕರಣ ಅನ್ನುವಂಥದ್ದು ದೇಶದ ಆರ್ಥಿಕ ನೀತಿಗೆ ಸಂಬಂಧಪಟ್ಟಂಥ ವಿಷಯ. ಆರ್ಥಿಕ ನೀತಿಯ ವಿಷಯದಲ್ಲಿ ಸರ್ಕಾರ ಕೋರ್ಟ್ಗಳು ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಯಾಕಂದರೆ ಅದನ್ನು ಶಾಸಕರು ಮಾಡಬೇಕು, ಸಂಸದರು ಮಾಡಬೇಕು. ಈ ದೇಶಕ್ಕೆ ಯಾವ ಬಗೆಯ ಆರ್ಥಿಕ ನೀತಿ ಮಾಡಬೇಕು ಅನ್ನೋ ಹಕ್ಕಿರುವಂಥದ್ದು ಸಂಸತ್ತಿಗೆ, ನಮ್ಮ ಪರಿಧಿಗೆ ಅದು ಬರುವುದಿಲ್ಲ. No direction can be given or is expected from the courts unless while implementing such policies there is violation or infringement of any of the constitutional or statutory provisions. ಆದ್ದರಿಂದ ಇದನ್ನು ಈ ರೀತಿ ನೀತಿಯನ್ನು ಜಾರಿಗೆ ಮಾಡಬೇಕಾದರೆ ಯಾವುದಾದ್ರೂ ಸಾಂವಿಧಾನಿಕವಾದಂಥ ಕ್ರಮಗಳನ್ನು ಅಥವಾ ಕಾನೂನು ಬಾಹಿರವಾದಂಥ ಕ್ರಮಗಳನ್ನು ಅನುಸರಿಸ್ಬಿಟ್ಟಿದ್ದಾರಾ ಅನ್ನೋ ವಿಷಯದಲ್ಲಿ ನಾವು ಮಧ್ಯಪ್ರವೇಶ ಮಾಡಬಹುದೇ ಹೊರತು ಯಾವ ಆರ್ಥಿಕ ನೀತಿಯನ್ನು ಸರ್ಕಾರ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಖಾಸಗೀಕರಣ ಮಾಡಿ ಈ ದೇಶದ ಉದ್ದಿಮೆದಾರರಿಗೆ ಬೇಕಾದಂಥ ಫ್ರೀಬಿಗಳನ್ನು, ಉಚಿತವಾಗಿ ಜಮೀನು, ಉಚಿತವಾಗಿ ವಿದ್ಯುತ್ತು, ಉಚಿತವಾಗಿ ತೆರಿಗೆ ವಿನಾಯಿತಿ, ಇವೆಲ್ಲವನ್ನು ಕೂಡ ಫ್ರೀಬಿಗಳೇ. ಇವೆಲ್ಲವೂ ಕೂಡ ಈ ಫ್ರೀಬಿಗಳನ್ನು ಕಾರ್ಪೊರೇಟ್ಗಳಿಗೆ ಕೊಡುವುದು ಆರ್ಥಿಕ ನೀತಿಯ ಭಾಗ. ಆ ಆರ್ಥಿಕ ನೀತಿನಲ್ಲಿ ನಾವು ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ ಅಂತ ಕಾರ್ಪೊರೇಟ್ಗಳು ಕೊಡೋ ಫ್ರೀಬಿಯನ್ನು ಸಮರ್ಥಿಸ್ಕೊಂಡ್ಬಿಡ್ತು ಸುಪ್ರೀಂ ಕೋರ್ಟು. ಅದೇ ರೀತಿ 2001ರಲ್ಲಿ ಬಾಲ್ಕೋ ಅನ್ನೋ ಸಾರ್ವಜನಿಕ ಉದ್ಯಮದ ಖಾಸಗೀಕರಣದ ಪ್ರಶ್ನೆ ಬಂದಾಗ ಅದರ ಬಗ್ಗೆಯೂ 2001ರಲ್ಲಿ ತೀರ್ಪು ಕೊಡುವಂಥ ಸುಪ್ರೀಂ ಕೋರ್ಟು, ಇನ್ ದ ಸ್ಪಿಯರ್ ಆಫ್ ಎಕನಾಮಿಕ್ ಪಾಲಿಸಿ ಆರ್ ರಿಫಾರ್ಮ್ಸ್ ದ ಕೋರ್ಟ್ ಈಸ್ ನಾಟ್ ದಿ ಅಪ್ರೋಪ್ರಿಯೇಟ್ ಫಾರಮ್. ಅಂದರೆ ದೇಶದ ಆರ್ಥಿಕ ನೀತಿಗಳು ಮತ್ತು ಆರ್ಥಿಕ ಸುಧಾರಣೆಯ ವಿಷಯದಲ್ಲಿ ವ್ಯಾಜ್ಯ ತಗಾದೆಗಳ ನಿವಾರಣೆಗೆ ಸುಪ್ರೀಂ ಕೋರ್ಟ್ ವೇದಿಕೆಯಲ್ಲ. ಕೋರ್ಟ್ಸ್ ಆರ್ ನಾಟ್ ಇಂಟೆಂಡೆಡ್ ಟು ಅಂಡ್ ನಾರ್ ಶುಡ್ ದೆ ಕಂಡಕ್ಟ್ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಟ್ರಿ. ಸುಪ್ರೀಂ ಕೋರ್ಟ್ಗಳು ಈ ದೇಶದ ಆಡಳಿತವನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಯಾರು ನಿರೀಕ್ಷಿಸಬಾರದು. ಇನ್ ಎ ಡೆಮಾಕ್ರಸಿ ಇಟ್ ಈಸ್ ದ ಪ್ರಿರಾಗೇಟಿವ್ ಆಫ್ ದಿ ಈಚ್ ಇಂಡಿವಿಜುವಲ್ ಗೌರ್ಮೆಂಟ್ ಟು ಫಾಲೋ ಇಟ್ಸ್ ಓನ್ ಪಾಲಿಸಿ. ಒಂದು ಪ್ರಜಾತಂತ್ರದಲ್ಲಿ ಬೇರೆ ಬೇರೆ ಸರ್ಕಾರಗಳು ತಮಗೆ ಇಷ್ಟ ಬಂದ ನೀತಿಗಳನ್ನು, ಆರ್ಥಿಕ ನೀತಿಯನ್ನು ಅನುಸರಿಸುವುದು ಅವರ ಹಕ್ಕು. ಅದು ತಪ್ಪಾಯಿತು ಅಂದರೆ ಚುನಾವಣೆಯಲ್ಲಿ ಸೋಲ್ತಾರೆ ಅವರು. ಸೊ ಹೀಗಾಗಿ ಇಟ್ ಈಸ್ ನಾಟ್ ಫಾರ್ ದ ಕೋರ್ಟ್ ಟು ಕನ್ಸಿಡರ್ ರಿಲೇಟಿವ್ ಮೆರಿಟ್ಸ್ ಆಫ್ ಡಿಫರೆಂಟ್ ಎಕನಾಮಿಕ್ ಪಾಲಿಸೀಸ್ ಅಂಡ್ ಕನ್ಸಿಡರ್ ವೆದರ್ ಎ ವೈಸರ್ ಆರ್ ಬೆಟರ್ ಒನ್ ಕ್ಯಾನ್ ಬಿ ಅವಾರ್ಡ್. ಆದ್ದರಿಂದ ಸುಪ್ರೀಂ ಕೋರ್ಟು ಮುಂದೆ ಇರುವ ಬೇರೆ ಬೇರೆ ಆರ್ಥಿಕ ನೀತಿಗಳಲ್ಲಿ ಉತ್ತಮವಾದದ್ದು ಯಾವುದು, ಅದರಲ್ಲಿ ಯಾವುದನ್ನು ಸರ್ಕಾರ ಆಯ್ಕೆ ಮಾಡಿಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಹೇಳಕ್ಕೆ ಬರುವುದಿಲ್ಲ. ಫಾರ್ ಟೆಸ್ಟಿಂಗ್ ದಿ ಕರೆಕ್ಟ್ನೆಸ್ ಆಫ್ ಎ ಪಾಲಿಸಿ ದಿ ಅಪ್ರೋಪ್ರಿಯೇಟ್ ಫೋರಮ್ ಇಸ್ ಪಾರ್ಲಿಮೆಂಟ್ ಅಂಡ್ ನಾಟ್ ಕೋರ್ಟ್ಸ್. ಇದು ತಪ್ಪಾ ಸರಿಯಾ ಅಂತ ತೀರ್ಮಾನ ಮಾಡುವುದಕ್ಕೆ ಸರಿಯಾದ ವೇದಿಕೆ ಸಂಸತ್ತೇ ಹೊರತು ಕೋರ್ಟ್ಗಳಲ್ಲ ಅಂತ ಇಷ್ಟುದ್ದ ಡೆಮಾಕ್ರೆಟಿಕ್ ವ್ಯಾಖ್ಯಾನವನ್ನು ಕಾರ್ಪೊರೇಟ್ಗಳಿಗೆ ಫ್ರೀಬಿ ಕೊಡಬೇಕಾದ್ರೆ ಉದ್ದುದ್ದ ಮಾತಾಡುತ್ತೆ ಸುಪ್ರೀಂ ಕೋರ್ಟು. ಆದರೆ 2022ರಲ್ಲಿ ನರೇಂದ್ರ ಮೋದಿಯವರು ಫ್ರೀಬಿ ಇತ್ಯಾದಿಗಳ ಪ್ರಶ್ನೆಯನ್ನೆದ್ದಾಗ ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ ಆಗಿನ ಮುಖ್ಯ ನ್ಯಾಯಾಧೀಶರಾಗಿದ್ದಂಥ ಎನ್ ವಿ ರಮಣ ಅವರು ಕೂಡಲೇ ಅದನ್ನು ಸ್ವೀಕರಿಸಿ, ಸಂಸತ್ತು ಇದಕ್ಕೆ ಸರಿಯಾದ ವೇದಿಕೆಯಲ್ಲ ಚರ್ಚೆ ಮಾಡೋದಕ್ಕೆ, ನಾವು ಪರಿಣಿತರನ್ನು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಮತ್ತು ಸರ್ಕಾರವನ್ನು ಒಳಗೊಂಡಂಥ ಒಂದು ಸಮಿತಿಯನ್ನು ಮಾಡ್ತೀವಿ ಅಂತ ಹೇಳೋ ಮಟ್ಟಕ್ಕೆ ಹೋಗಿತ್ತು. ಜನರಿಗೆ ಹಕ್ಕುಗಳನ್ನು ಕೊಡಬೇಕು ಅಂತಂದರೆ ದೇಶ ಹಾಳಾಗೋಗ್ತಿದೆ ಅಂಥೇಳಿ ಆರ್ಥಿಕ ನೀತಿನಲ್ಲಿ ತಾನು ಮಧ್ಯಪ್ರವೇಶ ಮಾಡುವ ಯಾವ ಸಾಂವಿಧಾನಿಕ ಅಧಿಕಾರವಿಲ್ಲದಿದ್ದರೂ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿಬಿಡುತ್ತೆ. ಆದರೆ ಕಾರ್ಪೊರೇಟ್ಗಳಿಗೆ ಫ್ರೀಬಿಗಳನ್ನು ಕೊಡಬೇಕಾದ್ರೆ, ಉದಾಹರಣೆಗೆ 2018ರಲ್ಲಿ ಇದೇ ನರೇಂದ್ರ ಮೋದಿಯವರ ಸರ್ಕಾರ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸು 40% ಇದ್ದದ್ದನ್ನು 25%ಕ್ಕೆ ಇಳಿಸಿ 2021ರಿಂದ 2024-25 ತನಕ ಹೆಚ್ಚು ಕಡಿಮೆ 4.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಈ ದೇಶದ ತೆರಿಗೆ ಸಂಪನ್ಮೂಲವನ್ನು ಈ ದೇಶದ ಹಬ್ಬಬ್ಬ ಅಂದರೆ ಸಾವಿರ ಉದ್ಯಮಿಗಳಿಗೆ ಬಿಟ್ಕೊಟ್ಟಿದ್ದಾರೆ, ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳಿಗೆ. ಇದು ಫ್ರೀಬಿ ಅಲ್ವಾ? 4.5 ಲಕ್ಷ ಕೋಟಿ ರೂಪಾಯಿ. ಈ 4.5 ಲಕ್ಷ ಕೋಟಿ ರೂಪಾಯಿ ಕೊಡೋದು ಮಾತ್ರ ಅಲ್ದಿರ ನೀವೆಲ್ಲರೂ ಕೂಡ ಚರ್ಚೆನಲ್ಲಿ ನಿಮಗೆ ಗೊತ್ತಿದೆ, NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಬ್ಯಾಂಕ್ಗಳಿಂದ ಲಕ್ಷ ಕೋಟಿಗಳು ಕಳೆದ 5 ವರ್ಷದಲ್ಲೇ ಸುಮಾರು 15 ಲಕ್ಷ ಕೋಟಿ ರೂಪಾಯಿಗಳು ನಿಮ್ಮ ಡಿಪಾಸಿಟ್ ಹಣವನ್ನು ಇವರುಗಳಿಗೆ ಸಾಲ ಅಂತ ಕೊಟ್ಟು ಅವ್ರ ಸಾಲನ ವಾಪಸ್ ಮಾಡ್ದಿರ ಸುಮಾರು ಅದರಲ್ಲಿ ವಸೂಲಿಯಾಗಿರೋದು 15 ಲಕ್ಷ ಕೋಟಿನಲ್ಲಿ ಕೇವಲ 1,30,30,000 ಕೋಟಿ ಮಾತ್ರ. ಉಳಿದ 14 ಲಕ್ಷ ಕೋಟಿ
ಮನ್ನಾ ಮಾಡಲಾಗಿದೆ, ಇದು ಫ್ರೀ ಬಿ ಅಲ್ವಾ? ಇವತ್ತು ಕರ್ನಾಟಕದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಮಾಡ್ತಾ ಇದ್ದಾರೆ. ಇದರಿಂದ BJP ಸರ್ಕಾರ ಮಾಡಿತ್ತು, ಅದರಿಂದ ಮತ್ತೆ ಸಿದ್ದರಾಮಯ್ಯನವ್ರ ಸರ್ಕಾರ 2016 ಮಾಡಿದರು, ಅದರಿಂದ ಯಡಿಯೂರಪ್ಪನವ್ರ ಸರ್ಕಾರ ಮಾಡಿದರು, 2000ರಲ್ಲಿ SM ಕೃಷ್ಣ ಸರ್ಕಾರ ಮಾಡಿತ್ತು. ಬರ್ತಿರೋ ಉದ್ಯಮಿಗಳಿಗೆ ಅವ್ರು ಕೊಡ್ತಿರೋ ಅಂಥ ದೊಡ್ಡ ದೊಡ್ಡ ಸವಲತ್ತುಗಳೇನು? ಎಲೆಕ್ಟ್ರಿಸಿಟಿ ಟ್ಯಾಕ್ಸ್ ನಿಮಗೆ ಕೊಡೋದಿಲ್ಲ, ಎಲೆಕ್ಟ್ರಿಸಿಟಿ ಡ್ಯೂಟಿ ಇಲ್ಲ, ಪ್ರತಿ ಜಿಲ್ಲೆಯಲ್ಲಿ 5,000 ರಿಂದ 6,000 ಎಕರೆ ಜಮೀನನ್ನ ಇದಕ್ಕಾಗಿ ಮುಡುಪಿಟ್ಟಿದ್ದಾರೆ. ಭೂಮಿ ಮತ್ತು ವಸತಿಗಳಿಗೆ ಕೊಡಿ ಅಂದರೆ ಕೊಡೋದಿಲ್ಲ. 10 ವರ್ಷ 20 ವರ್ಷ ತೆರಿಗೆ ರಿಯಾಯಿತಿಗಳನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ. ಇವೆಲ್ಲ ಫ್ರೀ ಬಿಗಳಲ್ವ? ಇಷ್ಟೆಲ್ಲ ಫ್ರೀ ಬಿ ಪಡ್ಕೊಂಡಂಥವ್ರು ಏನಕ್ಕೆ ಫ್ರೀ ಬಿ ಕೊಡ್ತಿದ್ದೀರಿ ಕಾರ್ಪೊರೇಟ್ನವ್ರಿಗೆ? ಅವ್ರಿಗೆ ಆ ರೀತಿ ಕೊಟ್ಟರೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತ. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರಾ? ಇದೇ ಬಜೆಟ್ಟಿನಲ್ಲೇ, ಹೋದ ಬಜೆಟ್ಟಿನಲ್ಲಿ, ಈ ಬಜೆಟ್ಟಿನಲ್ಲಿ, ನರೇಂದ್ರ ಮೋದಿ ಸರ್ಕಾರದ ಬಜೆಟ್ನಲ್ಲಿ ಹೇಳ್ತಿರೋದೇನು? ಖಾಸಗಿ ಬಂಡವಾಳ ಹೂಡಿಕೆಯನ್ನೇ ಮಾಡ್ತಿಲ್ಲ. ಮತ್ತು ನಿಮಗೆ ಪುಕ್ಸಟ್ಟೆ ಫ್ರೀ ಬಿ ಆಗಿ ಕೊಟ್ಟಂಥ 4.5 ಲಕ್ಷ ಕೋಟಿ ಏನು ಮಾಡಿದ್ರಿ? ಅದನ್ನು ಉಳಿತಾಯ ಮಾಡ್ಕೊಂಡ್ರಿ. ಈ ದೇಶದಲ್ಲಿ ಏನಿಲ್ಲ ಅಂದರೂ 25,000 ಶತಕೋಟ್ಯಾಧೀಶ್ವರರು ದೇಶ ಬಿಟ್ಟು ಬೇರೆ ದೇಶದ ನಾಗರಿಕತೆ ತಗೊಂಡ್ಬಿಟ್ಟಿದ್ದಾರೆ. ಆ ಫ್ರೀ ಬಿ ದೇಶದ್ರೋಹ ಅಲ್ವಾ ಕಾರ್ಪೊರೇಟ್ನವ್ರು ಕೊಟ್ಟಿದ್ದು? ಇದು ದೇಶದ್ರೋಹ, ಇದು ಸಂವಿಧಾನ ದ್ರೋಹ ಅಂತ ಅಂದ್ಬಿಟ್ಟು ಕೋರ್ಟಿಗೆ ಬಂದರೆ ಅದು ಆರ್ಥಿಕ ನೀತಿ. ಆ ಆರ್ಥಿಕ ನೀತಿನಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡೋಕ್ಕಾಗಲ್ಲ. ಇಲ್ಲಿ 80 ಕೋಟಿ ಜನಕ್ಕೆ ಉದ್ಯೋಗ ಕೊಡೋಕ್ಕೆ ನಾಲಾಯಕ್ಕಾಗಿರುವಂಥ ಸರ್ಕಾರ ಅವ್ರನ್ನ ಸಾವಿಗೆ ಈಡು ಮಾಡುವ ಪರಿಸ್ಥಿತಿ ಬಂದಾಗ, ಜನರ ಹೋರಾಟದ ಕಾರಣಕ್ಕೆ, ಸಂವಿಧಾನದಲ್ಲಿರುವ ಹಕ್ಕುಗಳ ಕಾರಣಕ್ಕೆ ಅವ್ರಿಗೆ ತಿಂಗಳಿಗೊಂದು 5 kg ಅಕ್ಕಿ ಕೊಡಿ ಅಂತಂದರೆ ಅದು ಫ್ರೀ ಬಿ. ಕಾರ್ಮಿಕರು ಕೆಲಸಕ್ಕೆ ಬರ್ತಿಲ್ಲ ಆ ಕಾರಣಕ್ಕಾಗಿ. ಇವತ್ತು ಅದೇ ದಾಟಿನಲ್ಲಿ ಬರೀ ವಾರಕ್ಕೆ 70 ಗಂಟೆ ಅಲ್ಲ, ವಾರಕ್ಕೆ 90 ಗಂಟೆ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು L&Tಯ CEO ಸುಬ್ರಹ್ಮಣ್ಯ ಅನ್ನೋರು ಮಾತಾಡಿದ್ರ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಅವ್ರು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ. ಬೇರೆ ಬೇರೆ ಕಡೆ ಉದ್ಯೋಗದಕ್ಕೆ ಬರೋದಕ್ಕೆ ತಮ್ಮ ಮನೆಗಳನ್ನು, ತಮ್ಮ ಊರುಗಳನ್ನು ಬಿಟ್ಟು ಜನ ರೆಡಿನೇ ಇಲ್ಲ. ಯಾಕಂತಂದರೆ ಅಲ್ಲಿ ಅವ್ರಿಗೆ ಸುಲಭವಾಗಿ ಎಲ್ಲ ಈ ಬಗೆಯ ಫ್ರೀ ಬಿಗಳು ಸಿಗ್ತಿದೆ, ಅಕ್ಕಿ ಸಿಗ್ತಿದೆ, 1,000 ರೂಪಾಯಿ 2,000 ರೂಪಾಯಿ ದುಡ್ಡು ಸಿಗ್ತಿದೆ. ಹೀಗಾಗಿ ಕೆಲಸ ಮಾಡೋಕ್ಕೆ ಕಾರ್ಮಿಕರು ಬರ್ತಿಲ್ಲ. ಕಾರ್ಮಿಕರು ಬರದೇ ಇರೋದ್ರಿಂದ ನಮಗೆ ಆರ್ಥಿಕ ಅಭಿವೃದ್ಧಿ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಮನುಷ್ಯರು, ಈ ಕಾರ್ಪೊರೇಟ್ ಉದ್ಯಮಪತಿಗಳು ಯಾವತ್ತಾದರೂ ಬೆಂಗಳೂರು ಬಿಟ್ಟು ರಾಯಚೂರಿನಲ್ಲಿ, ಯಾದಗಿರಿನಲ್ಲಿ ಯಾಕೆ ಹಾಕೋದಿಲ್ಲ ಇವ್ರು ಇನ್ವೆಸ್ಟ್ಮೆಂಟು? ಇವ್ರಿಗಲ್ಲಿ ಹೋದ್ರೆ ಲಾಭ ಬರಲ್ಲ ಅಂತ ಇವ್ರು ಇನ್ವೆಸ್ಟ್ಮೆಂಟ್ ಬೆಂಗಳೂರಲ್ಲೇ ಹಾಕಬೇಕು. ಆದರೆ ತಮ್ಮ ಬದುಕು ಭವಿಷ್ಯ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತಂದರೂ ಅಲ್ಲಿ ಬೇರೆ ಕಡೆ ಇದ್ದಿದ್ರಲ್ಲಿ ಹೆಂಗೋ ಇರೋದೊಂದು ಸೂರು ಕೆಳಗಡೆ ಬದುಕ್ಬೋದು ಅಂತಿದ್ರು ಕೂಡ ಕಾರ್ಮಿಕರು ಅದನ್ನು ಬಿಟ್ಟು ಬಂದು ಇವರು ಸೇವೆ ಮಾಡಬೇಕು. ಅಂದರೆ ಈ ದೇಶದ ಬಹುಸಂಖ್ಯಾತ ಜನ ಇರುವುದೇ ಈ ಅಲ್ಪಸಂಖ್ಯಾತರಾದಂಥ ಉದ್ಯಮಿಗಳನ್ನು, ಶ್ರೀಮಂತರನ್ನು, ಬಂಡವಾಳಶಾಹಿಗಳನ್ನು ಕೊಬ್ಬಿಸುವುದಕ್ಕೆ ಅನ್ನೋದು ಬಂಡವಾಳಶಾಹಿ ಸಿದ್ಧಾಂತ. ಅದೇ ಸಂವಿಧಾನವನ್ನು ಎತ್ತಿ ಹಿಡಿಬೇಕಾಗಿರೋ ಸುಪ್ರೀಂ ಕೋರ್ಟ್ನ ಸಿದ್ಧಾಂತವೂ ಆಗಿಬಿಟ್ರೆ ಈ ದೇಶಕ್ಕೆ ನ್ಯಾಯ ಸಿಗುತ್ತಾ? ಫ್ರೀ ಬಿಗಳನ್ನು ಕೊಟ್ಟು ಪರಾವಲಂಬಿಗಳನ್ನಾಗಿ ಮಾಡ್ತಿದ್ದಾರೆ, ಪರೋಪಜೀವಿಗಳಾಗಿದ್ದಾರೆ ಅಂತ ಈ ದೇಶದ 90 ಕೋಟಿ ಜನರ ಬಗ್ಗೆ ಸುಪ್ರೀಂ ಕೋರ್ಟು ಮಾತಾಡುತ್ತೆ ಅಂತಂದರೆ ಈ ದೇಶದ 90 ಕೋಟಿ ಜನರ ಮಾನ ಘನತೆಗೆ ಅವಮಾನ ಮಾಡ್ದಂಗಲ್ವ? ಇದು ಒಬ್ಬ ನ್ಯಾಯಾಧೀಶರ ಪ್ರಶ್ನೆ ಅಲ್ಲ, ಕೇವಲ ನ್ಯಾಯಮೂರ್ತಿ ಗವಾಯಿಯ ಪ್ರಶ್ನೆ ಅಲ್ಲ ಇದು. ಅದರ ಹಿಂದಿನ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದಂಥ ರಮಣ ಅವರು ಇದನ್ನೇ ಮಾಡಿದರು. ಸುಪ್ರೀಂ ಕೋರ್ಟ್ನ ಒಟ್ಟು ತಿಳುವಳಿಕೆ, ಇನ್ಫ್ಯಾಕ್ಟ್ ಚಂದ್ರಚೂಡ್ ಅವರು ಕೂಡ ರಿಟೈರ್ಮೆಂಟ್ ಆಗೋಕ್ಕೆ ಮುಂಚೆ ಕೊಟ್ಟಂಥ 9 ಜನರ ಬೆಂಚಿನ ತೀರ್ಪಿನಲ್ಲೂ ಕೂಡ ಸಾಮುದಾಯಿಕವಾದಂಥ ಆಸ್ತಿಗಳು ಖಾಸಗಿ ಆಸ್ತಿ ಆಗ್ಬೋದು ಅಂತೇಳಿ ಸಂವಿಧಾನಕ್ಕೆ ವಿರುದ್ಧವಾದಂಥ ತೀರ್ಪು ಕೊಟ್ಟೇ ಹೋದರು. ಸುಪ್ರೀಂ ಕೋರ್ಟೇ ಇಡಿಯಾಗಿ ಬಂಡವಾಳಶಾಹಿಗಳ ಜೊತೆ ಸೇರಿಕೊಂಡು ಸಂವಿಧಾನ ವಿರೋಧಿಯಾದಂಥ ಒಂದು ಪ್ರತಿಗಾಮಿ ಕ್ರಾಂತಿ ಮಾಡ್ತಿದೆ ಅಂತಂದರೆ ಇವತ್ತು ಜನರಿಗೆ ಉಳಿದಿರೋದು ನಾವು ಈ ದೇಶದ ಜನ ಸಂಘಟಿತರಾಗಿ ಸ್ವಾತಂತ್ರ್ಯ ಹೋರಾಟದ ಆಶಯಗಳಾದಂಥ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳುವನ್ನು ಉಳಿಸಿಕೊಳ್ಳುವುದು ಏಕಮಾತ್ರ ದಾರಿಯಾಗಿ ಉಳಿದಿದೆ ಅನ್ನೋದೇ ನ್ಯಾಯಮೂರ್ತಿ ಗವಾಯಿಯವರ ಈ ಹೇಳಿಕೆಯು ಕೂಡ ಸ್ಪಷ್ಟಪಡಿಸುತ್ತೆ. ಜನರನ್ನು ಅವಮಾನಿಸುವ ಕೋರ್ಟ್ಗಳಿಗೂ ಕೂಡ ತಕ್ಕದಾದ ದಂಡನೆಯನ್ನು ಕೊಡುವ ಕಂಟೆಂಪ್ಟ್ ಆಫ್ ಪೀಪಲ್, ಕಂಟೆಂಪ್ಟ್ ಆಫ್ ಕೋರ್ಟ್ ಯಾವ ಥರ ಇದೆಯೋ ಕಂಟೆಂಪ್ಟ್ ಆಫ್ ಪೀಪಲ್ ಅನ್ನುವುದು ಕೂಡ ಕನಿಷ್ಠ ಪಕ್ಷ ನಮ್ಮ ಚರ್ಚೆಗಳಲ್ಲಿ ಬರಬೇಕು ಅಂತ ನನಗನ್ಸುತ್ತೆ. ಈ ಪ್ರಸ್ತಾಪವನ್ನು ಮುಂದಿಡ್ತಾ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ನಮಸ್ಕಾರ.